ಎಸ್ಪಿ ಯಶೋಧ ವಂಟಗೋಡಿ ವಿರುದ್ಧ ಬೊಮ್ಮಾಯಿ ಗರಂ ಆಗಿದ್ದಾರೆ. ಹಾವೇರಿ ಎಸ್ಪಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಹಾವೇರಿಯ ಎಸ್ಪಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುವ ಕೆಲಸವನ್ನ ಮಾಡಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಹಾಲಿ ಸಂಸದರು ಬಸವರಾಜ ಬೊಮ್ಮಾಯಿ. ಜನ ಸ್ವಯಂ ಪ್ರೇರಿತ ಬಂದ್ ಮಾಡಿದ್ರೆ ಏನು ಮಾಡ್ತಾರೆ, ಕಾನೂನು ಕ್ರಮ ತಗೊಳ್ತೀವಿ ಅಂತ ಚಾಲೆಂಜ್ ಮಾಡಿದ್ರೆ ಹೇಗೆ ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಈ ರೀತಿ ಚಾಲೆಂಜ್ ಮಾಡಿದ್ರೆ ನಾವು ಬೇರೆ ರೀತಿ ಮಾಡಬೇಕಾಗುತ್ತೆ, ಕಾನೂನು ಕ್ರಮ ತಗೊಳ್ಳಿ, ಯಾರು ಬೇಡ ಅಂತಾರೆ ಅಂತ ಹೇಳಿ ಆಕ್ರೋಶವನ್ನ ಬೊಮ್ಮಾಯಿ ವ್ಯಕ್ತಪಡಿಸಿದ್ದಾರೆ. ಓಸಿ ಇಸ್ಪೀಟು ಆಡುವವರ ವಿರುದ್ಧ ಕ್ರಮ ತಗೊಳ್ತಾ ಇಲ್ಲ ನೀವು. ಹಾವೇರಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಈ ರೀತಿಯಾಗಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹಾವೇರಿ ಎಸ್ಪಿ ವಿರುದ್ಧ. ಹಾವೇರಿ ಎಸ್ಪಿ ಹೆಸರು ಯಶೋಧ ವಂಟಗೋಡಿ ಅಂತೇಳಿ. ಇವರ ವಿರುದ್ಧ ಮಾಜಿ ಮುಖ್ಯಮಂತ್ರಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ಕಾನೂನು ಕ್ರಮ ತೆಗೆದುಕೊಳ್ಳಲ್ಲ, ಅದೇನು ಹೊಸದಾಗಿನ. ಆದ್ರಿಂದ ನೋಡ್ರಿ, ಅವ್ರು ಈ ತರ ಎಲ್ಲ ಚಾಲೆಂಜ್ ಮಾಡಿದ್ರೆ ಮತ್ತೆ ಬೇರೆ ಮಾಡ್ಬೇಕು. ಕಾನೂನು ಕ್ರಮ ತೆಗೆದುಕೊಳ್ಳಲ್ಲ, ಅದೇನು ಹೊಸದಾಗಿನ. ಯಾರ ಮೇಲೆ ಕಾನೂನು ಕ್ರಮ ತೆಗೆದುಕೋಬೇಕು ಅವ್ರ ಮೇಲೆ ತಗೊಳ್ಳಲ್ಲ. ಓಪನ್ ಆಗಿ ಡೇ ಲೈಟ್ ಅಲ್ಲಿ ಇಸ್ಪೇಟು ಓಸಿ ನಡೀತಾ ಇದೆ. ಒಂದ್ ದಿವಸ ಒಬ್ಬರನ್ನ ಹಿಡಿದಿದ್ರ ಎಸ್ ಪಿ ಅವ್ರಿಗೆ ಎಷ್ಟು ಹೇಳಿದ್ದೀನಿ ನಾನು. ಸುಮ್ಮನೆ ಒಂದು ಸ್ಕ್ವಾಡ್ ಮಾಡಿದ್ರೆ ಎಲ್ಲಿದೆ ಸ್ಕ್ವಾಡ್, ಏನು ಕೆಲಸ ಮಾಡ್ತಾ ಇದೆ? ಬರೀ ನಂಬರ್ 2 ದಂಧೆ ನಡೆದವು ಎಲ್ಲಿ ಬೇಕಲ್ಲ. ಈ ಕ್ಷೇತ್ರದಲ್ಲಿ ಹೆಚ್ಚು ಕ್ಲಬ್ಗಳು ಅತಿ ಹೆಚ್ಚು. ಸರಾಸರಿ ಒಂದು ಗ್ರಾಮ ಪಂಚಾಯತಿಗೆ ಒಂದು ಕ್ಲಬ್ ಇದೆ. ಶಾಸಕರು ತಟಸ್ಥವಾಗಿ ಈ ನ್ಯಾಷನಲ್ ಹೈವೇ ಹತ್ಕೊಂಡೆ ಒಂದು 3 ಕ್ಲಬ್ ಅವ್ರಿಗೆ ಬಿಟ್ಟಿದ್ದು. ನಾನು ಯಾರು ಅವ್ರಿಗೆ ಹೇಳೋಕ್ಕೆ? ಅವ್ರು ನನಗೆ ಸಂಬಂಧ ಇಲ್ಲ. ನಾನು ನೇರವಾಗಿ ಸರ್ಕಾರ ಕೇಳೋದು, ಜಿಲ್ಲಾಡಳಿತ ಕೇಳೋದು, ಎಸ್ ಪಿ ಕೇಳೋದು, ಅಡಿಷನಲ್ ಎಸ್ ಪಿ ಕೇಳೋದು. ಆದ್ರಿಂದ ನೋಡ್ರಿ, ಅವ್ರು ಈ ಥರ ಎಲ್ಲ ಚಾಲೆಂಜ್ ಮಾಡಿದ್ರೆ ಮತ್ತೆ ಬೇರೆ ಮಾಡ್ಬೇಕು. ಕಾನೂನು ಕ್ರಮ ತೆಗೆದುಕೊಳ್ಳಲ್ಲ, ಅದೇನು ಹೊಸದಾಗಿನ. ಯಾರ ಮೇಲೆ ಕಾನೂನು ಕ್ರಮ ತೆಗೆದುಕೋಬೇಕು ಅವ್ರ ಮೇಲೆ ತಗೊಳ್ಳಲ್ಲ. ಓಪನ್ ಆಗಿ ಡೇ ಲೈಟ್ ಅಲ್ಲಿ ಇಸ್ಪೇಟು ಓಸಿ ನಡೀತಾ ಇದೆ. ಒಂದ್ ದಿವಸ ಒಬ್ಬರನ್ನ ಹಿಡಿದಿದ್ರ